ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರವೆ ರೊಟ್ಟಿ ಮಾಡೋದಕ್ಕೆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ನಾನೀಗ ಒಂದು ಪಾತ್ರೆಯಲ್ಲಿ ರವೆನ ಹಾಕ್ಕೊಂಡಿದ್ದೀನಿ. ರವೆ ಅರ್ಧ kg ರವೆ ಇರ್ಬೋದು ಇದರಲ್ಲಿ. ಇದಕ್ಕೆ ನಾನು ಯೂಸ್ ಮಾಡ್ತಿರೋ ರವೆ ಬಂದು ಚಿರೋಟಿ ರವೆ. ಚಿರೋಟಿ ರವೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಬಾಂಬೆ ರವೆಯಲ್ಲಿ ಕೂಡ ಮಾಡ್ಬೋದು. ಅದನ್ನು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಸ್ವಲ್ಪ ಜಾಸ್ತಿ ಹೊತ್ತು ಎಲ್ಲ ಮಿಕ್ಸ್ ಮಾಡಿ ನೆನೆ ಇಡಬೇಕು. ಅಂದರೆ ಸ್ವಲ್ಪ ಹೊತ್ತು ರವೆ ನೆನ್ಕೊಳೋದಕ್ಕೆ ಬಿಡಬೇಕು ನಾವು. ಈಗ ನೋಡಿ, ಇದಕ್ಕೆ ರವೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಕೊತ್ತಂಬರಿ, ಈರುಳ್ಳಿ ಅದೆಲ್ಲ ಚೆನ್ನಾಗಿ ಸೇರಿಸ್ಬೇಕು. ಮೊದಲನೇದಾಗಿ ನಾವು ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡ್ದಲೇ ಚೆನ್ನಾಗಿ ಹಿಟ್ಟನ್ನು, ರವೆನ ಮತ್ತು ಸೊಪ್ಪು, ತರಕಾರಿ ಏನು ಹಾಕಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಒಂದೇ ಸಲ ನೀರು ಹಾಕ್ಕೋಬೇಡಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಒಂದೇ ಸಲ ನೀರು ಹಾಕೋದ್ರಿಂದ ಅಲ್ಲಲ್ಲೇ ಗಂಟು ಉಳ್ಕೊಳುತ್ತೆ ಮತ್ತು ಸೊಪ್ಪು ಏನೆಲ್ಲ ಹಾಕ್ಕೊಂಡಿದ್ದೀವಿ ಅದು ಒಂದೇ ಸೈಡಲ್ಲಿ ಉಳ್ಕೊಂಡ್ಬಿಡುತ್ತೆ, ಎಲ್ಲ ಕಡೆ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ನೀರನ್ನು ಮೊದಲೇ ಸೇರಿಸ್ಕೊಬೇಡಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು 5 ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಆ ಟೈಮಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ರವೆ ರೊಟ್ಟಿಗೆ ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಅದನ್ನು ವಿಡಿಯೋ ಕೂಡ ಹಾಕಿದ್ದೀನಿ. ಒಂದ್ಸಲ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ತವಾ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ನಾನು ಎಣ್ಣೆ ಏನು ಅಪ್ಲೈ ಮಾಡ್ತಿಲ್ಲ ತವಾಗೆ. ನೀರು ಹಾಕಿ ಸ್ವಲ್ಪ ನಾನು ಟೆಸ್ಟ್ ಮಾಡಿದೆ ಅಷ್ಟೇ. ತವಾ ಬಿಸಿ ಆದಮೇಲೆ ರೊಟ್ಟಿನ ಹಾಕಬೇಕು, ಇಲ್ಲಾಂದರೆ ರೊಟ್ಟಿ ಕಚ್ಕೊಳುತ್ತೆ, ಹೆಂಚಿಗೆ ಬರೋದಿಲ್ಲ. ಈಗ ನೋಡಿ, ಆ ರೊಟ್ಟಿನ ಚೆನ್ನಾಗಿ ನಾನು ಬಳ್ಕೊಂಡಿದ್ದೀನಿ. ಯಾವುದೇ ರೀತಿ ಶೀಟ್ ಮೇಲೆ ನಾನು ರೊಟ್ಟಿನ ತಟ್ಕೊಂಡು ಹಾಕಿಲ್ಲ, ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕ್ತೀನಿ ನಾನು. ಇದಕ್ಕೆ ಬೆಣ್ಣೆ, ತುಪ್ಪ, ಎಣ್ಣೆ ಆಪ್ಷನಲ್, ನಿಮ್ಮ ಆಪ್ಷನಲ್. ನೀವು ಯಾವುದನ್ನು ತಿಂತೀರೋ ಅದನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ರವೆ ರೊಟ್ಟಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ತುಂಬ ತೆಳುವಾಗೂ ಬರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ರೊಟ್ಟಿ ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಬೇಯಿಸ್ಕೋಬೋದು. ಇಲ್ಲಾಂದರೆ ನಮಗೆ ಕ್ರಂಚಿಯಾಗಿ ಬೇಕು ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಈಗ ನೋಡಿ, ರವೆ ರೊಟ್ಟಿ ರೆಡಿ ಆಗಿದೆ. ಇದ್ರ ಜೊತೆಗೆ ಕಾಂಬಿನೇಷನ್ ಅಂತ ಟೊಮೊಟೊ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.